ನಮಸ್ಕಾರ ತುಲಾರಾಶಿಯವರೇ, ನವೆಂಬರ್ 2025 ತಿಂಗಳ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ಸ್ವಾಗತ. ಈ ತಿಂಗಳಲ್ಲಿ ನಿಮಗೆ ಹೊಸ ಅದೃಷ್ಟ ಏನೋ ಕಾಣಿಸ್ತಾ ಇದೆ, ಕರ್ಮದ ಸೈಕಲ್ ಕಾಣಿಸ್ತಾ ಇದೆ. ಇದನ್ನು ಈ ಎನರ್ಜಿನ ನೀವು ಕ್ಲೈಮ್ ಮಾಡ್ಕೊಳ್ಬೇಕಂತಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಕಮೆಂಟ್ನಲ್ಲಿ ಬರೀರಿ, ನಾನು ನನ್ನ ಸಮತೋಲನನ ಅಂದರೆ ನನ್ನ ಬ್ಯಾಲೆನ್ಸ್ನ ನಾನು ಹುಡುಕ್ತಾ ಇದ್ದೀನಿ ಅಂತ. ನಾನೀಗ ನಿಮಗೆ ಬಂದಿರುವಂಥ ಒಂದೊಂದೇ ಕಾರ್ಡ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ನವೆಂಬರ್ ತಿಂಗಳಲ್ಲಿ ನಿಮ್ಮ ಸೆಲೆಬ್ರೇಷನ್ ಕಾಣಿಸ್ತಾ ಇದೆ. ನಿಮ್ಮ ಸ್ನೇಹಿತರ ಜೊತೆಗೆ ಏನೋ ಒಂದು ಖುಷಿಯಾಗಿ ಈವೆಂಟ್ಗಳು, ಅಂದರೆ ಯಾವುದೋ ಒಂದು ವಿಚಾರದಲ್ಲಿ ಖುಷಿಯಾಗಿ ಪಾರ್ಟಿಗಳು ಅದು ಇದು ಅಂತೆಲ್ಲ ಮಾಡೋಕ್ಕೆ ನಿಮ್ಮ ತಲೆ ತುಂಬ ತುಂಬಿಕೊಂಡಿದೆ ಅಂತ ಕಾಣಿಸ್ತಾ ಇದೆ. ಕ್ರಿಯೇಟಿವಿಟಿ ಕಾಣಿಸ್ತಾ ಇದೆ. ನಿಮ್ಮ ಕಮ್ಯುನಿಟಿ ಅಂತಂದರೆ ನಿಮ್ಮ ಸುತ್ತಮುತ್ತಲಿನ ಪರಿವಾರ ಜೊತೆಗೆ ನೀವು ಸಂತೋಷವಾಗಿರಬೇಕು, ನಿಮ್ಮ ಸ್ನೇಹಿತರ ಜೊತೆಗೆ ಸಂತೋಷವಾಗಿರಬೇಕು, ಕಾಲ ಕಳಿಬೇಕು, ಮತ್ತು ಏನೇನೋ ಟ್ರಿಪ್ಗಳನ್ನ ಪ್ಲ್ಯಾನ್ ಮಾಡಬೇಕು ಅನ್ನೋ ಒಂದು ಕೆಲವೊಂದು ಥಾಟ್ಗಳು ನಿಮ್ಮ ಕ್ರೌನ್ ಚಕ್ರದಲ್ಲಿ ಇದೆ ಅಂತ ಕಾಣಿಸ್ತಾ ಇದೆ. ನೀವು ಹಿಂದೆ ಅಂದರೆ ಈ ಸೆಪ್ಟೆಂಬರ್ ತಿಂಗಳು ಅಥವಾ ಆಗಸ್ಟ್ ತಿಂಗಳು ಅಥವಾ ಅಕ್ಟೋಬರ್ ತಿಂಗಳಲ್ಲಿ ನೀವು ತುಂಬ ಖುಷಿಯಾಗಿ ಟ್ರಾವೆಲಿಂಗ್ ಎಲ್ಲ ಮಾಡಿದ್ದೀರಾ ಅಂತ ತೋರಿಸ್ತಾ ಇದೆ. ದೇವಸ್ಥಾನಗಳನ್ನು ಹೋಗಿರ್ಬೋದು, ಅಥವಾ ನೀವು ಬೇರೆ ಬೇರೆ ಯಾವ್ದಾದ್ರು ಊರುಗಳಿಗೆ ಹೋಗಿರ್ಬೋದು. ಅದೆಲ್ಲ ಏನಕ್ಕಾಗಿದೆ ಅಂತಂದರೆ ಸ್ವಲ್ಪ ಪುಣ್ಯನ ಸಂಪಾದಿಸೋದಕ್ಕೋಸ್ಕರ ಆಗಿದೆ. ಆ ಪುಣ್ಯನ ನೀವು ಸಂಪಾದಿಸೋದು ಯಾವುದಕ್ಕೆ ಅಂತಂದರೆ ಈ ನವೆಂಬರ್ ತಿಂಗಳಲ್ಲಿ ಅನುಭವಿಸ್ಲಿಕ್ಕೆ. ನಿಮಗೆ ನವೆಂಬರ್ ತಿಂಗಳಲ್ಲಿ ಲಕ್ ಅಂದರೆ ಅದೃಷ್ಟ ಕಾಣಿಸ್ತಾ ಇದೆ. ಕರ್ಮದ ಸೈಕಲ್, ನಿಮ್ಮ ಕರ್ಮದ ಚಕ್ರ ತಿರುಗ್ತಾ ಇದೆ. ಹೊಸ ಜೀವನ ಕೊಡಬೇಕು ಅಂತ ನವೆಂಬರ್ ತಿಂಗಳಲ್ಲಿ ಭಗವಂತನ ಅನಿಸಿಕೆ ಇದೆ. ನಾನು ನಿಮಗೆ ಏನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಒಳಗಡೆ ಕೆಲವೊಂದು ನೀವು ಆಲ್ರೆಡಿ ಒಂದು ಥಾಟ್ ಇಟ್ಕೊಂಡಿದ್ದೀರ. ನನಗೆ ಈ ಕೆಲಸ ಇಲ್ಲ ಅಂದರೆ ಇನ್ನೊಂದು ಕೆಲಸ, ಆ ಕೆಲಸ ಇಲ್ಲ ಅಂದರೆ ಇನ್ನೊಂದು ಕೆಲಸ, ಅಥವಾ ಇದಿಲ್ಲ ಅಂದರೆ ಅದು, ಅದಿಲ್ಲ ಅಂದರೆ ಇದು ಅಂತ ತುಂಬ ಆಪ್ಷನ್ಸ್ಗಳನ್ನ ಇಟ್ಕೊಂಡಿದ್ದೀರ. ದಯವಿಟ್ಟು ಆ ಥರ ಆಪ್ಷನ್ಸ್ಗಳಿದ್ದರೆ ಅದನ್ನು ದಯವಿಟ್ಟು ತೆಗೆದಾಕಿ. ಯಾಕೆಂದರೆ ಇದೆಲ್ಲ ನಿಮಗೆ ಇಲ್ಯೂಷನ್ಸ್, ಅಂದರೆ ಹಗಲಗನಸು. ನೀವು ಅದನ್ನು ಯೋಚನೆ ಮಾಡಿಕೊಂಡು ಯಾವುದೋ ಒಂದು ಸಿಕ್ಕತ್ತೆ, ತುಂಬ ಆಪ್ಷನ್ಸ್ಗಳಿದೆ ಅಂತ ಅಂದ್ಕೊಂಡ್ರೆ ನಿಮಗೆ ಯಾವುದು ಸಿಗೋದು ಇಲ್ಲ. ನೀವು ಯಾವುದಾದ್ರೂ ಒಂದು ವಿಚಾರನ ಬೆನ್ನು ಹಿಡಿದು ಹೋಗಲೇಬೇಕು. ಅಂದರೆ ನೀವು ಯಾವ್ದಾದ್ರು ಒಂದು ಕೆಲಸ ಸಿಗ್ತಾಯಿದೆ ಅನಿಸಿದ್ರೆ ಅಂದರೆ ಆ ಕೆಲಸ ಸಿಗಲಿಕ್ಕೆ ನೀವು 100% ಎಫರ್ಟ್ ಹಾಕಬೇಕು. ಅಥವಾ ನಿಮಗೆ ಯಾವುದೋ ಒಂದು ಪ್ರಾಜೆಕ್ಟ್ ಸಿಗ್ತಾಯಿದೆ ಅಂದರೆ ಆ ಪ್ರಾಜೆಕ್ಟ್ ಸಿಗಲಿಕ್ಕೆ ನೀವು 100% ಎಫರ್ಟ್ ಹಾಕಬೇಕು. ಆವಾಗ ನಿಮಗೆ ಅದು 100% ಸಿಕ್ಕತ್ತೆ. ಆವಾಗ ನಿಮ್ಮ ಎಫರ್ಟು ಈ ತಿಂಗಳಲ್ಲಿ ಅಂದರೆ ನವೆಂಬರ್ ತಿಂಗಳಲ್ಲಿರುವಂತಹ ಅದೃಷ್ಟನ ನಿಮ್ಮ ಹತ್ರ ಸೆಳ್ಕೊಳ್ಳುತ್ತೆ. ಹಾಗೆ ಬೇರೆಯವರಿಂದ ಯಾವ ಥರ ಇನ್ಫ್ಲೂಯೆನ್ಸ್ ಇದೆ ನಿಮಗೆ ಅಂತಂದರೆ, ನಿಮ್ಮ ಸ್ಕಿಲ್ ಡೆವಲಪ್ ಆಗಬೇಕು ಅಂತ ನಿಮ್ಮ ಟೀಮ್ ಅಥವಾ ನಿಮ್ಮ ಮ್ಯಾನೇಜರ್ ಅಥವಾ ನಿಮ್ಮ ತಾಯಿ ತಂದೆ ಅಥವಾ ನಿಮ್ಮ ಟೀಚರ್ ಆಸೆ ಪಡ್ತಾ ಇದ್ದಾರೆ. ನಿಮ್ಮ ಸ್ಕಿಲ್ಗಳು ಡೆವಲಪ್ ಆಗಬೇಕು. ಮತ್ತು ನೀವು ಏನು ಕೆಲಸ ಮಾಡ್ತಾಯಿದ್ದೀರಾ ಅಥವಾ ಏನು ಸಬ್ಜೆಕ್ಟ್ನ ಓದ್ತಾ ಇದ್ದೀರಾ ಅಥವಾ ಯಾವ ವಿಚಾರದಲ್ಲಿ ನಿಮ್ಮ ತೊಡಗಿಸ್ಕೊಂಡಿದ್ದೀರಾ ನೀವು ಅದರಲ್ಲಿ ನೀವು ಸ್ಮಾರ್ಟ್ ಆಗಬೇಕು ಅಂತ ಹೇಳ್ತಾರೆ. ನಿಮ್ಮ ಸುತ್ತಮುತ್ತಲಿರೋರು ನಿಮ್ಮನ್ನು ಆ ಥರ ನೋಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಅಂದರೆ ನವೆಂಬರ್ನಲ್ಲಿ ಯಾವ ಥರ ಬರ್ತಾ ಇದೆ ಅಂದರೆ, ಹೊಸ ಐಡಿಯಾಗಳನ್ನು ನೀವು ತೋರ್ಸೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀರಾ. ನೀವು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಮತ್ತು ನಿಮ್ಮ ಮಾತಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ. ನೀವು ಚಾಕುವಿನ ನುಣುಪಾಗಿರೋ ಚಾಕು ಥರ ಮಾತಾಡೋಕ್ಕೆ ಕಲಿತಾ ಇದ್ದೀರಾ ನವೆಂಬರ್ ತುಂಬ ನಿಮ್ಮ ಶಾರ್ಪ್ನೆಸ್ನ ಇಲ್ಲಿ ವ್ಯಕ್ತಪಡಿಸ್ಕೊಳ್ಳಿಕ್ಕೆ ನವೆಂಬರ್ ತಿಂಗಳು ತುಂಬ ಒಳ್ಳೆ ರೀತಿಯಲ್ಲಿದೆ. ನನಗಿಲ್ಲಿ ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಬಂದಿದೆ. ಮತ್ತು ವೀಲ್ ಆಫ್ ಫಾರ್ಚೂನಿಂದ ಬರ್ತಿರುವ ಔಟ್ಕಮ್ ಯಾವ ಥರ ಇದೆ ಅಂದರೆ ಕಿಂಗ್ ಆಫ್ ಸ್ವಾರ್ಡ್ಸ್ ಅಂತ. ಅಂದರೆ ಇಲ್ಲಿ ಒಬ್ಬ ರಾಜ ಮೆಂಟಲ್ ಕ್ಲಾರಿಟಿಯಿಂದ ಮತ್ತು ಅವನ ಪವರಿಂದ ಅವನು ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾನೆ. ಇವನು ಅಥಾರಿಟಿ ಇರುತ್ತೆ, ಅಂದರೆ ಅವನಿಗೆ ಅಧಿಕಾರ ಇದೆ, ಅವನು ಸತ್ಯ ನುಡಿತಾನೆ ಮತ್ತು ಸತ್ಯ ನುಡಿಯೋರನ್ನ ಮಾತ್ರ ನಂಬ್ತಾನೆ. ಅಂದರೆ ನವೆಂಬರ್ನಲ್ಲಿ ನೀವೆಷ್ಟು ಹಾನೆಸ್ಟ್ ಆಗಿರ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ನೀವು ಚೆನ್ನಾಗಿರಬೇಕು. ನಿಮ್ಮಲ್ಲಿ ಈ ಅದೃಷ್ಟ ನವೆಂಬರ್ನಲ್ಲಿ ಪ್ರಕೃತಿ ಕೊಡ್ತಿರುವ ಅದೃಷ್ಟ ನಿಮ್ಮನ್ನು ರೀಚ್ ಆಗಬೇಕಂತಂದರೆ ನೀವು ಸಂತೋಷವಾಗಿ ನೆಮ್ಮದಿಯಿಂದ ಇರಬೇಕು. ಜೊತೆಗೆ ನಿಮ್ಮ ಸ್ಕಿಲ್ಗಳನ್ನು ಡೆವಲಪ್ ಮಾಡಿಕೊಳ್ಬೇಕು. ಅದ್ರ ಜೊತೆಗೆ ಸತ್ಯವಾಗಿರಬೇಕು. ನಿಮ್ಮ ಮೆಂಟಲ್ ಕ್ಲಾರಿಟಿ ಅಂತಂದರೆ ನಿಮ್ಮ ಬುದ್ಧಿಯ ಶಕ್ತಿ ತುಂಬ ನುಣುಪಾಗಿರಬೇಕು. ನೀವು ತುಂಬ ಅಡ್ಡದಿಡ್ಡಿ ಹೋಗೋ ಹಾಗಿಲ್ಲ. ನಿಮ್ಮಲ್ಲಿ ಯಾರಾದರೂ ಸಹಾಯ ಅಂತ ಕೇಳ್ಕೊಂಡು ಬಂದರೆ ನೀವು ಸಹಾಯ ಮಾಡಲಿಕ್ಕೆ ಎಷ್ಟಾಗುತ್ತೆ ಅದನ್ನು ಬಾಯ್ಬಿಟ್ಟು ಹೇಳಿ, ನಾನು ಇಂಥದ್ದನ್ನು ಮಾತ್ರ ಸಹಾಯ ಮಾಡಬಲ್ಲೆ, ನಾನು ಇಂಥದ್ದು ನನ್ನ ಕೈಲಿ ಮಾಡಲಿಕ್ಕಾಗಲ್ಲ. ಇದನ್ನು ನೀವು ವ್ಯಕ್ತಪಡಿಸ್ಕೊಳ್ಳೇಬೇಕು. ನೀವೆಷ್ಟು ವ್ಯಕ್ತಪಡಿಸ್ಕೊಂಡು ಅದರಿಂದ ನೀವು ಕ್ಲಾರಿಟಿ ಇಟ್ಕೊಂಡು
ಅದೇ ಹೆಲ್ಪ್ ಮಾಡೋದಾಗಲಿ ಅಥವಾ ಯಾರ ಹತ್ರನಾದ್ರೂ ನೀವು ಹಣ ಕೇಳೋದಾಗಲಿ, ಏನೇ ವಿಚಾರ ಆಗಲಿ ಮೆಂಟಲ್ ಕ್ಲಾರಿಟಿ ಇರಲಿ ಫಸ್ಟು. ನೀವು ಕ್ಲಾರಿಟಿ ಇಲ್ಲದೆ ದಯವಿಟ್ಟು ಯಾವ ಕೆಲಸನೂ ನವೆಂಬರ್ನಲ್ಲಿ ಮಾಡಬೇಡಿ. ನೀವು ಮಾಡಿದ್ರೆ ನಿಮಗೆ ಅದೃಷ್ಟ ಸಿಕ್ಕೋದಿಲ್ಲ. ನೀವು ಎಲ್ಲದನ್ನು ಮೆಂಟಲ್ ಕ್ಲಾರಿಟಿಯಿಂದ ಕೆಲಸ ಮಾಡಬೇಕು ಅಂತ ನವೆಂಬರ್ನಲ್ಲಿ ನಿಮಗೆ ಬಂದಿರೋ ಮೆಸೇಜ್. ನೀವು ಯಾವ ದೇವಿನ ಪೂಜೆ ಮಾಡಬೇಕು ಅಂತಂದರೆ ಅಥವಾ ಯಾವ ದೇವಿಯ ಮೊರೆ ಹೋಗಬೇಕು ನವೆಂಬರ್ನಲ್ಲಿ ಅಂತಂದರೆ ಲಲಿತಾ ತ್ರಿಪುರ ಸುಂದರಿ. ಈ ತಾಯಿ ನಿಮಗೋಸ್ಕರ ನವೆಂಬರ್ನಲ್ಲಿ ಈ ಅದೃಷ್ಟನ ಇಟ್ಟಿರೋದು. ಸೊ ನೀವು ಲಲಿತಾ ತ್ರಿಪುರ ಸುಂದರಿ ದೇವಿಯ ಮೊರೆ ಹೋಗಬೇಕಾಗತ್ತೆ. ಆದಷ್ಟು ಲಲಿತಾ ತ್ರಿಪುರ ಸುಂದರಿ ಆದಂಥ ದೇವಿಯ ಲಲಿತಾ ಸಹಸ್ರನಾಮನ ಕೇಳಲಿಕ್ಕೆ ನಿಮ್ಮ ಅವಕಾಶ ಇತ್ತು ಅಂದರೆ ಮಾಡಿ. ಇಲ್ಲ ಅಂತಂದರೆ ಲಲಿತಾ ಸಹಸ್ರನಾಮದ ಪುಸ್ತಕ ಸಿಗುತ್ತೆ. ನೀವು ಆ ಪುಸ್ತಕದಲ್ಲಿ ತಾಯಿಯ ಸಹಸ್ರನಾಮಗಳಿದೆ. ಆ ಸಹಸ್ರನಾಮಗಳನ್ನು ನೀವು ಕೇಳ್ಕೊಳ್ಳಿ ಅಥವಾ ಓದ್ಕೊಳ್ಳಿ. ನೀವು ಇದೊಂದನ್ನ ಲಲಿತಾ ದೇವಿಯ ಪೂಜೆಯನ್ನು ಮಾಡಿ. ನೀವು ಲಲಿತಾದೇವಿ ಪೂಜೆ ಅಂತಂದರೆ ಸಿಂಪಲ್ಲಾಗಿ ಮನೆಯಲ್ಲಿ ನೀವು ನಿಮ್ಮ ಕುಲದೇವತೆ ಯಾರೇ ಇರಲಿ ಆಕೆನೇ ಲಲಿತಾದೇವಿ ಅಂತ ಅಂದ್ಕೊಂಡು ಸ್ತೋತ್ರನ ಪಠನೆ ಮಾಡಿ. ನಿಮಗೆ ತುಂಬ ಒಳ್ಳೆಯದಾಗತ್ತೆ. ನವೆಂಬರ್ ತಿಂಗಳಿಗೆ ಏಂಜಲ್ ರೀಡಿಂಗ್ ಏನಂತ ಬಂದಿದೆ ಅಂದರೆ ಯು ಬಿಲೀವ್, ಅಂದರೆ ನಿಮ್ಮನ್ನ ನೀವು ನಂಬಬೇಕು ಅಂತ ಹೇಳ್ತಾ ಇದ್ದಾರೆ. ಏಂಜಲ್ಸ್ಗಳು ನಿಮ್ಮನ್ನ ನೀವು ನಂಬ್ತೀರಾ ಅನ್ನೋದೇ ಆಯಿತು ಅಂದರೆ ನಿಮ್ಮೊಳಗೆ ನಾನು ಬರ್ತೀನಿ, ನಾನು ಕೊಡೋ ಅದೃಷ್ಟನ ನೀವು ತಗೋತೀರಾ ಅಂತ ಹೇಳ್ತಾ ಇದ್ದಾರೆ. ಏಂಜಲ್ಗಳ ರೀಡಿಂಗ್ ಯಾವತ್ತೂ ಸತ್ಯ ಆಗುತ್ತೆ ವೀಕ್ಷಕರೇ. ದಯವಿಟ್ಟು ನಂಬಿ. ನಿಮ್ಮ ಜೀವನದಲ್ಲಿ ಏನೇ ಬರ್ತಾ ಇದೆ ಅದನ್ನು ನೀವು ನಂಬಿ, ಈ ಕ್ಷಣನ ನಂಬಿ. ಈ ಕ್ಷಣದಲ್ಲಿ ಏನು ನಡೀತಾ ಇದೆ ಅದೇ ಸತ್ಯ. ಆ ಸತ್ಯನ ನೀವು ನಂಬಿಕೊಂಡು ಮುಂದೆ ಹೆಜ್ಜೆ ಇಡ್ತೀನ ಅಂದರೆ ನೋಡಿ, ನೀವು ನಾಳೆ ಹೇಗಿರುತ್ತೆ, ನಾಡಿದ್ದು ಹೇಗಿರುತ್ತೆ, ಮುಂದಿನ ವರ್ಷ ಹೇಗಿರುತ್ತೆ ಅನ್ನೋದನ್ನು ಈ ಕ್ಷಣದಲ್ಲಿ ನೀವು ಅಂದ್ಕೊಂಡಿರೋ ಅಭ್ಯಾಸಗಳು, ಈ ಕ್ಷಣದಲ್ಲಿ ನೀವು ಮಾಡ್ತಿರುವಂಥ ಕೆಲವೊಂದು ವಿಚಾರಗಳು ಅದ್ರ ಮೇಲೇ ಹೇಳ್ಬೋದು. ಓಕೆನಾ? ಸೊ ನೀವು ಈ ಕ್ಷಣನ ಶುದ್ಧವಾಗಿ ಇಟ್ಕೊಳ್ಳಿ. ಈ ಕ್ಷಣ ಯಾವತ್ತೂ ಒಳ್ಳೆ ರೀತಿ ಯೋಚನೆ ಮಾಡಿ. ಯಾವತ್ತೂ ನಿಮ್ಮ ಒಳ್ಳೆ ಯೋಚನೆಗಳು ನಿಮಗೆ ಒಳ್ಳೆ ದಾರಿನ ಕೊಡುತ್ತವೆ. ಎಷ್ಟೇ ಕಷ್ಟ ಬಂದರೂ ನಾನು ಮುನ್ನುಗ್ತೀನಿ ಅನ್ನೋ ಒಂದು ಧೈರ್ಯ ನಿಮಗೆ ಯಾವತ್ತೂ ಕೈ ಬಿಡಲ್ಲ. ಆರೋಗ್ಯ ಮತ್ತು ಮನಸ್ಥಿತಿ ಮೇಲೆ ನವೆಂಬರ್ನಲ್ಲಿ ಬಂದಿರುವಂತಹ ಟ್ಯಾರೋ ಕಾರ್ಡ್ಗಳೇನೆಂದರೆ ಏಸ್ ಆಫ್ ಪೆಂಟಿಕಲ್ಸ್. ಇದು ಹೇಳ್ತಾ ಇದೆ ನಿಮಗೆ ಹೊಸದಾಗಿ ಯಾರೋ ಒಬ್ಬರು ಸಹಾಯ ಮಾಡಲಿಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು, ಅಥವಾ ನಿಮ್ಮ ಏನು ನೀವು ಬಳಲ್ತಿರುವಂಥ ಆರೋಗ್ಯ ಸಮಸ್ಯೆಯಿಂದ ಸ್ವಲ್ಪ ಚೇತರಿಕೆ ಆಗುತ್ತೆ ಅಂತ ಹೇಳ್ತಾ ಇದೆ. ದಯವಿಟ್ಟು ಇದೊಂದನ್ನು ಅರ್ಥ ಮಾಡ್ಕೊಳ್ಳಿ. ನೀವೀಗ ಪ್ರೆಸೆಂಟ್ಲಿ ಯಾವುದಾದ್ರೂ ಕಾಯಿಲೆಗಳಲ್ಲಿ ಬಳಲ್ತಾ ಇದ್ದರೆ ಅಥವಾ ಹಣಕಾಸಲ್ಲಿ ತೊಂದರೆ ಆಗಿದ್ದರೆ ಇದೆಲ್ಲದಕ್ಕೂ ಮೇನ್ ರೀಸನ್ ಏನಂತಂದರೆ ನೀವು ಹಿಂದೆ ತಗೊಂಡಂತಹ ಕೆಲವೊಂದು ತಪ್ಪು ನಿರ್ಧಾರಗಳು. ಆ ತಪ್ಪು ನಿರ್ಧಾರಗಳನ್ನು ನೀವು ಮತ್ತೆ ರಿಪೀಟ್ ಮಾಡಬಾರ್ದು. ಏನೇ ಕರ್ಮ ಬಂದರೂ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಕಷ್ಟ ಬಂತು ಅಂತ ಎದುರ್ಕೊಂಡು ಓಡೋಗಬೇಡಿ. ಏನೇ ಕಷ್ಟ ಬಂದಿದ್ರೂ ಅದನ್ನು ನೀವು ಎದುರಿಸ್ಬೇಕು. ನೀವು ಎದುರಿಸೋದಕ್ಕೆ ನನ್ನ ಕಡೆಯಿಂದ ಏನೇ ಪಾಸಿಟಿವ್ ಎನರ್ಜಿ ಹೇಳಬೇಕು ಅಂತಂದರೆ ಅಥವಾ ರೀಡಿಂಗ್ ಕೊಡಬೇಕು ಅಂತಂದರೆ ನಾನು ಅದನ್ನು ಕೊಡ್ತೀನಿ. ದಯಮಾಡಿ ನಿಮ್ಮ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಿ. ಪರಿಹಾರ ಅಂತ ಹುಡುಕೊಂಡು ಪರಿಹಾರದಿಂದ ಹೋಗಬೇಡಿ. ಯಾವತ್ತೂ ಪರಿಹಾರ ಯಾವಾಗ ಆಗುತ್ತೆ ತಾನಾಗಿ ಆಗುತ್ತೆ. ಪ್ರಿಡಿಕ್ಷನ್ನಲ್ಲಿ ನೀವೇನು ತಿಳ್ಕೊಳ್ಬೇಕಂತಂದರೆ ಈ ತಿಂಗಳಲ್ಲಿ ಏನಿದೆ, ನಾನು ಹೇಗಿರಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ಅಥವಾ ಪ್ರಿಡಿಕ್ಷನ್ನಲ್ಲಿ ಏನಾದರೂ ನೀವು ಈ ರೆಮಿಡಿ ಮಾಡ್ಕೊಳ್ಳಿ ಅಂತ ಹೇಳಿದರೆ ಅದನ್ನು ಸಾಧ್ಯ ಆಯಿತು ಅಂದರೆ ಮಾಡೋಕ್ಕೆ ಟ್ರೈ ಮಾಡಿ. ಆ ರೆಮಿಡಿ ಬಂದು ನಿಮ್ಮ ಮುಂದಿನ ದಿನಗಳಲ್ಲಿ ಬರುವಂತಹ ಒಳ್ಳೆಯ ದಿನಗಳಿಗೋಸ್ಕರ ಮಾಡಿಕೊಳ್ಳೋ ರೆಮಿಡಿ ಆಗಿರುತ್ತೆ. ಹಿಂದಿನ ವಿಚಾರಗಳನ್ನು ನೀವು ಸರಿ ಮಾಡ್ಕೊಳ್ಬೇಕಂತಂದರೆ ಇರೋದು ಒಂದೇ ವಿಚಾರ, ತಾಳ್ಮೆ. ನೀವು ತಾಳ್ಮೆಯಿಂದ ಇದ್ದು ಆ ತಪ್ಪುಗಳು ಅಥವಾ ತೊಂದರೆಗಳು ಕಂಪ್ಲೀಟ್ ಆಗೋದಕ್ಕೆ ನೀವು ಅವಕಾಶ ಮಾಡಿಕೊಳ್ಳಿ. ಅರ್ಜೆಂಟ್ ಮಾಡಬೇಡಿ. ಯಾವುದೋ ಕಾಯಿಲೆ ಬಂದಿದೆ ಅಂತಂದರೆ ಅದು ನಿಮ್ಮ ತಪ್ಪು ನಿರ್ಧಾರಗಳಿಂದ ಕೆಲವೊಂದು ಸರ್ತಿ ಅಥವಾ ಬೇರೆಯವರ ತಪ್ಪು ನಿರ್ಧಾರಗಳಿಂದನೂ ಕೂಡ ನೀವು ಅದನ್ನು ಅನುಭವಿಸ್ತಾ ಇರ್ತೀರ. ಆ ಅನುಭವಿಸ್ತಿರೋದನ್ನು ದಯವಿಟ್ಟು ಆ ಕರ್ಮದ ಸೈಕಲ್ ಕಂಪ್ಲೀಟ್ ಆಗೋದಕ್ಕೆ ನಿಮ್ಮ ಕೈಲಿ ಎಷ್ಟು ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಷ್ಟು ಸಾಧ್ಯವಾದಷ್ಟು ಪುಷ್ ಮಾಡಿ. ಕರ್ಮದ ಸೈಕಲ್ ಕಂಪ್ಲೀಟ್ ಆಗಲಿ. ಇನ್ನು ಮುಂದೇನಾದರೂ ನೀವು ಆರೋಗ್ಯನ ಅಥವಾ ಹಣಕಾಸಿನ ಪರಿಸ್ಥಿತಿನ, ನಿಮ್ಮ ಪ್ರೀತಿಯ ಸಂಬಂಧಗಳನ್ನು ಶುದ್ಧವಾಗಿಟ್ಕೊಳ್ಳಿ. ಒಳ್ಳೆ ಯೋಚನೆ ಮಾಡಿದ್ರೆ ಒಳ್ಳೆ ವಿಚಾರಗಳು ನಡೆಯುತ್ತೆ. ಪ್ರಿಡಿಕ್ಷನ್ ಈ ಥರ ಬಂದಾಗ ನೀವು ಅದನ್ನು ತಿಳ್ಕೊಂಡು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಾನು ನಿಮಗೆ ಕೊಡ್ತಿರೋದೆಲ್ಲ ಪಾಸಿಟಿವ್ ರೀಡಿಂಗ್. ನೆಗೆಟಿವ್ ರೀಡಿಂಗ್ಸ್ಗಳು ಕೂಡ ಇದೆ. ಅದನ್ನು ನೆಗೆಟಿವ್ನ ಕೂಡ ನಾನು ಪಾಸಿಟಿವ್ ಆಗಿ ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ದಯವಿಟ್ಟು ಶುದ್ಧ ಯೋಚನೆಗಳಿರಲಿ. ಯಾವತ್ತೂ ಒಳ್ಳೆ ಯೋಚನೆಗಳು ನಿಮಗೆ ಒಳ್ಳೆ ದಾರಿಲಿ ಕಟ್ಕೊಂಡು ಹೋಗುತ್ತೆ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ದಯವಿಟ್ಟು ನಿಮ್ಮ ಪರ್ಸ್ನಲ್ ಲೈಫ್ನ ನೀವು ಪ್ರದರ್ಶನ ಮಾಡಬೇಡಿ. ಎಷ್ಟು ನೀವು ಪ್ರದರ್ಶನ ಮಾಡ್ತೀರೋ ಅಷ್ಟು ನಿಮಗೆ ದೃಷ್ಟಿಗಳಾಗುತ್ತೆ ಅಂತ ಕೂಡ ಬರ್ತಾ ಇದೆ. ಹಣಕಾಸಿನ ವಿಚಾರನ ಕೂಡ ನೀವು ಎಲ್ಲೂ ಕೂಡ ಹೇಳ್ಕೊಳ್ಳೋಕೆ ಹೋಗಬೇಡಿ. ಯಾಕೆಂದರೆ ನರದೃಷ್ಟಿ ತುಂಬ ಡೇಂಜರಸ್. ನರದೃಷ್ಟಿಗಳಾಯಿತು ಅಂತಂದರೆ ಅದನ್ನು ತೆಗೆದುಹಾಕಬೇಕು ಅಂತಂದರೆ ನೀವು ತುಂಬ ಕಷ್ಟಪಡಬೇಕಾಗಿ ಬರುತ್ತೆ. ಅದ್ರ ಬದಲು ನೀವು ಇದನ್ನೆಲ್ಲ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕಿಂತ ನೆಮ್ಮದಿಯಾಗಿದ್ದರೆ ಸಾಕಲ್ವಾ.
ಪ್ರೀತಿ ವಿಚಾರದಲ್ಲಿ ನವೆಂಬರ್ ತುಲಾ ರಾಶಿಯವರಿಗೆ ಹೇಗಿದೆ ಅಂತಂದರೆ, ನೀವು ನಿಮ್ಮ ಪ್ರೀತಿಸ್ತಿರೋರನ್ನ ತುಂಬ ಸಂತೋಷವಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀರಾ ಅಂತ ಬರ್ತಾ ಇದೆ. ನೀವು 100% ಅವರೊಟ್ಟಿಗೆ ಸಂತೋಷವಾಗಿ ಇರ್ತೀರಾ ಅಂತ ನಾನು ಹೇಳ್ತಾ ಇಲ್ಲ. ನೀವು ಟ್ರೈ ಅಂತೂ ಖಂಡಿತ ಮಾಡೇ ಮಾಡ್ತೀರಾ. ಯಾಕೆಂತಂದರೆ ನೀವು ಕೆಲಸದಲ್ಲಿ ತುಂಬ ನಿಮ್ಮನ್ನು ತೊಡಗಿಸ್ಕೊಳ್ಳೋದ್ರಿಂದ ನಿಮ್ಮ ಪ್ರೀತಿಸ್ತಿರೋರನ್ನ ನೀವು ಸ್ವಲ್ಪ ಅಷ್ಟಕ್ಕಷ್ಟೇ ನವೆಂಬರ್ನಲ್ಲಿ ಪ್ರೀತಿ ಮಾಡೋದು. ನಿಮ್ಮ ಕೆಲಸದ ಮೇಲೆ ಗಮನ ಕೊಡ್ತೀರಾ ನೀವು ನವೆಂಬರ್ನಲ್ಲಿ. ಪ್ರೀತಿ ವಿಚಾರದಲ್ಲಿ ಸ್ವಲ್ಪ ಈಗ ಮುಂಚೆ ನೀವು ಪ್ರೀತಿ ಶುರು ಮಾಡುವಾಗ ಹೇಗೆ ಫ್ಲರ್ಟ್ ಮಾಡಿಕೊಂಡು ಅಂದರೆ ಚಿಟ್ಚಾಟ್ ಮಾಡಿಕೊಂಡು ಇದ್ರಿ, ಆ ಲೆವೆಲಲ್ಲಿ ಇರ್ತೀರ. ಜಾಸ್ತಿ ನೀವು ಪ್ರೀತಿಸಿದವ್ರನ್ನ ಹೊರಗಡೆ ಕರ್ಕೊಂಡು ಹೋಗೋದಾಗಲಿ, ಅವರೊಟ್ಟಿಗೆ ತುಂಬ ಟೈಮ್ ಸ್ಪೆಂಡ್ ಮಾಡೋದಾಗಲಿ ನವೆಂಬರ್ನಲ್ಲಿ ಮಾಡೋಕ್ಕೆ ನೀವು ಅಷ್ಟೊಂದು ಇಷ್ಟಪಡಲ್ಲ. ಯಾರಾದರೂ ಮಾಡ್ತೀರಾ ಅಂತಂದರೆ ಒಳ್ಳೆಯದು, ಬಟ್ ಮಾಡೋಕ್ಕೆ ಅಷ್ಟೊಂದು ಮನಸ್ಸು ಬರಲ್ಲ. ನಿಮಗೆ ಅವ್ರ ಜೊತೆ ಟೈಮ್ ಕಳಿಬೇಕು ಅಂತ ಅನಿಸಲ್ಲ. ನೀವು ಬಟ್ ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದಂತೂ ಖಂಡಿತ ಇದೆ. ಅದರಲ್ಲಿ ಎಕ್ಸ್ಟ್ರಾ ಲೆವೆಲ್ಗಂತೂ ಹೋಗೋದಕ್ಕೆ ಚಾನ್ಸಸ್ ಇಲ್ಲ ಅಂತ ಬರ್ತಾ ಇದೆ. ಯಾಕೆಂದರೆ ನೋಡಿ, ನಿಮಗೆ ಬರ್ತಿರೋ ಅದೃಷ್ಟ ಯಾವ ಥರ ಇದೆ ಅಂತಂದರೆ, ನಿಮ್ಮನ್ನು ನೀವು ಸ್ಕಿಲ್ಸಲ್ಲಿ ತೊಡಗಿಸ್ಕೊಳ್ಳೋ ಥರ ಇದೆ. ಅದರಿಂದ ನಿಮಗೆ ಮೆಂಟಲ್ ಕ್ಲಾರಿಟಿ ಬರ್ತಾ ಇದೆ. ನೀವು ಮೆಂಟಲ್ ಕ್ಲಾರಿಟಿ ಬರ್ತಿರೋದ್ರಿಂದ ಯಾವ ಕಡೆಗೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅಂತನೂ ಕೂಡ ನೀವು ಯೋಚನೆ ಮಾಡಿನೇ ಸ್ಪೆಂಡ್ ಮಾಡ್ತೀರಾ. ವೀಕ್ಷಕರೇ, ನಾವೀಗ ಶುಭ ಬಣ್ಣಗಳು ಮತ್ತು ಶುಭ ದಿನಗಳನ್ನು ನೋಡೋಣ. ಬಿಳಿ, ಹಸಿರು ಮತ್ತು ಆಕಾಶ ನೀಲಿ ಬಣ್ಣಗಳು ನಿಮಗೆ ಅದೃಷ್ಟ ಕೊಡುವಂಥ ಬಣ್ಣಗಳು. ಶುಭ ದಿನಗಳು 6, 15 ಮತ್ತು 24ನೇ ತಾರೀಕು ನವೆಂಬರ್. ಶುಭ ಸಂಖ್ಯೆ 2 ಮತ್ತು 6. ಪ್ರಿಯ ತುಲಾರಾಶಿಯವರೇ, ಕರ್ಮದ ಮೆಸೇಜ್ ಇದೆ ನಿಮಗೆ. ನಾನೊಬ್ಬ ಕರ್ಮ ಬಿಲೀವರ್ ಆಗಿ ನನ್ನ ಪ್ರತಿಯೊಂದು ವಿಡಿಯೋನಲ್ಲೂ ಕರ್ಮದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಕೆಲವೊಂದು ಹಳೆಯ ನಿರ್ಧಾರಗಳು ತಗೊಂಡಿದ್ರಿ, ಆ ನಿರ್ಧಾರಗಳು ಕೆಲವೊಂದು ತಪ್ಪಾಗಿತ್ತು. ಅದರಿಂದ ನೀವೀಗ ನವೆಂಬರ್ನಲ್ಲಿ ಗುಣಮುಖ ಆಗ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ. ಯೂನಿವರ್ಸ್ ಹೇಳ್ತಾ ಇದೆ, ನಿಮ್ಮ ಹೃದಯದ ಸತ್ಯನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಆಲೋಚನೆಗಳು ಶುದ್ಧವಾಗಿದ್ದರೆ ನೀವು ಬಯಸಿದ ಫಲ ಶುದ್ಧವಾಗಿ ಸಿಗುತ್ತೆ. ತುಲಾರಾಶಿಯವರೇ, ಈ ಟ್ಯಾರೋ ಕಾರ್ಡ್ ರೀಡಿಂಗ್ ನಿಮಗೆ ಶಾಂತಿ ಮತ್ತು ಸ್ಫೂರ್ತಿ ತಂದಿದೆ ಅನ್ನೋದೇ ಆಗಿದ್ದರೆ ಮಾತ್ರನೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಬರೀರಿ, ನಾನು ನನ್ನ ಸಮತೋಲನ ಹುಡುಕ್ತಾ ಇದ್ದೀನಿ ಅಂತ. ಮುಂದಿನ ರಾಶಿ ವೃಶ್ಚಿಕ ರಾಶಿ ನವೆಂಬರ್ ರೀಡಿಂಗ್ ಬರ್ತಾ ಇದೆ. ಡಿವೈನ್ ರೀಡಿಂಗಿಗೆ ನೀವು ಸ್ವಾಗತ ಮಾಡ್ತೀರಾ ಅಂತ ಅಂದ್ಕೊತೀನಿ. ನಿಮ್ಮ ಪ್ರೀತಿ ಮತ್ತು ನಿಮ್ಮ ಬೆಂಬಲನೇ ನಮಗೆ ಶಕ್ತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.